ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಆರಕ್ಷಕನೇ ಚಾಕುವಿನಿಂದ ಇರಿದು ಪತ್ನಿಯನ್ನು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯ ಆವರಣದಲ್ಲಿ ಸೋಮವಾರ ಬೆಳಿಗ್ಗೆ ನಡೆದಿತ್ತು. ಇದೀಗ ಈ ಹತ್ಯೆ ಹಿನ್ನೆಲೆಯಲ್ಲಿ ಆರೋಪಿ ಪತಿ ಪೊಲೀಸ್ ಕಾನ್ಸ್ಟೇಬಲ್ ಲೋಕನಾಥ್ನ ಹಾಸನದ ಹೊಯ್ಸಳ ನಗರದಲ್ಲಿರುವ ನಿವಾಸದ ಎದುರು ಮೃತ ಮಮತಾ ಶವವಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ. ಲೋಕನಾಥ್ ತಂದೆ ತಾಯಿ ಬಂಧಿಸುವಂತೆ ಒತ್ತಾಯಿಸಲಾಗುತ್ತಿದ್ದು, ಲೋಕನಾಥ್ಗೆ ಅಕ್ರಮ ಸಂಬಂಧ ಇದೆ, ಆಕೆಯ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಮಮತಾ ಪೋಷಕರು ಹಾಗೂ ಸಂಬಂಧಿಕರು ಆಗ್ರಹಿಸಿದ್ದಾರೆ. ಮಮತಾ ಮೃತದೇಹದ ಮುಂದೆ ಕುಳಿತು ಪೋಷಕರು ಇಬ್ಬರು ಪುತ್ರರು ಕಣ್ಣೀರಿಡುತ್ತಿದ್ದು, ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಈಗ ನಿನ್ನೆ ಬೆಳಗ್ಗೆ ಗಲಾಟೆ ಆಯ್ತಾ ಏನಾಯ್ತು? ನಿನ್ನೆ ಬೆಳಗ್ಗೆ ಗಲಾಟೆ SP ಆಫೀಸಿಗೆ ಹೋಗಿ ಬರ್ತೀನಿ, ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತ ಹೋದ್ರು. ಆಮೇಲೆ ಕೊಲೆಗಾರನಿಗೆ ಫೋನ್ ಬಂತು ಸ್ಟೇಷನ್ ಇಂದ. ಅವನು ನನ್ಗೆ ಹೇಳೋದ ಬಿಡಲೇ ಅಳ್ಬೇಡ, ನಮ್ಗಳು ಬರ್ತಿಕಲ್ಲ ಕೂಡ ಇನ್ನ ಬೇಕಾದ್ರೆ ಅಳ್ಬೇಡಕ್ಕಲ್ಲ. ರಕ್ತ ಹಂಗೆ ಇದೆ, ಇನ್ನ ಎನ್ಕ್ವೈರಿ ನಡೀತಾ ಇದೆ. ಪೊಲೀಸ್ ಹೋಗಿ ಮಾತಾಡ್ಕೊಂಡ್ಬಂದ್ವಿ. ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬರ್ರಿ ನಂಗೆ ಹುಷಾರಿದ್ದ ಬಿರಿಯಾನಿ ತಂದು ಕೊಟ್ಟಾಯ್ತು. ಯಾವುದೇ ತರನಾದ ಯಾವುದೇ ನಾವು ಅಯ್ಯೋ ತಾಯಿ ನಮ್ಮವ್ವ ಯಾವತ್ ಇರ್ಸದ ನಾನು. ಪೊಲೀಸವ್ರ ಮೇಲೆ ನಂಬಿಕೆ ಇದೆ. 2 ದಿನ ಕಾಯ್ತೀವಿ, ಅವ್ರು ಅದೇನ್ ಆಕ್ಷನ್ ತಗೋತಾರೆ ಅದ್ರ ಮೇಲೆ ನಮ್ ಮುಂದಿನ ನಿರ್ಧಾರ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಈ ಕೇಸ್ ನ ನಾವು ಬಿಡೋದೇ ಇಲ್ಲ. ಯೋಗೀಶ್, ವಿ4 ನ್ಯೂಸ್, ಹಾಸನ.